Hi guys, this is Muzammil. Welcome back to another job update. Guys, ಇವತ್ತಿನ ಒಂದು ಜಾಬ್ ಅಪ್ಡೇಟ್ ಏನಂದ್ರೆ ನಮ್ಮ ಒಂದು ಕರ್ನಾಟಕದ ಒಂದು ಮೇಲ್ ಆಗಿರಬಹುದು ಫೀಮೇಲ್ ಆಗಿರಬಹುದು ಪ್ರತಿಯೊಬ್ಬರು ಈ ಒಂದು ಜಾಬ್ ಗೆ ತಾವು ಅಪ್ಲೈ ಅನ್ನ ಮಾಡಬಹುದು. ಹೌದು, ಈ ಒಂದು ಜಾಬ್ ಕೂಡ ಒಂದು ಕಂಪ್ಲೀಟ್ ಆಗಿ 100% ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ. ಓಕೆನಾ, ಆಫ್ಟರ್ ತಾವು ಈ ಒಂದು ಕಂಪನಿಯಲ್ಲಿ ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡ್ರೆ ಕೆಲಸ ಮಾಡಕ್ಕೆ ಒಂದು ಲ್ಯಾಪ್ಟಾಪ್ ಆಗಿರಬಹುದು, ಆ ಒಂದು ಲ್ಯಾಪ್ಟಾಪ್ ಗೆ ಒಂದು ವೈಫೈ ಅಥವಾ ಒಂದು ಇಂಟರ್ನೆಟ್ ಕನೆಕ್ಷನ್ ಆಗಿರಬಹುದು, ಪ್ರತಿಯೊಂದು ಬೆನಿಫಿಟ್ಸ್ ಮತ್ತು ಫೆಸಿಲಿಟೀಸ್ ಅನ್ನ ಈ ಒಂದು ಕಂಪನಿ ಕಡೆಯಿಂದಾನೇ ಒಂದು ಪ್ರೊವೈಡ್ ಅನ್ನ ಮಾಡ್ಕೊಂತಾರೆ. ಹಾಗಾದ್ರೆ ಯಾವ ಒಂದು ಕಂಪನಿ ಅಂದ್ರೆ ಒಂದು MNC ನಲ್ಲೇ ಒಂದು ಟಾಪ್ ಆಗಿರುವಂತಹ ಒಂದು ಕಂಪನಿ ಅಮೆಜಾನ್ ಕಂಪನಿಯಲ್ಲಿ ಒಂದು ಜಬರ್ದಸ್ತ್ ಆಗಿರುವಂತಹ ಒಂದು ಹೈರಿಂಗ್ ಅನ್ನ ಮಾಡ್ತಿದ್ದಾರೆ. ಟೋಟಲ್ ಆಗಿ ಇಲ್ಲಿ ಒಂದು 100 ಓಪನಿಂಗ್ಸ್ ಅನ್ನ ಇಲ್ಲಿ ಇಟ್ಟಿದ್ದಾರೆ. ಓಕೆನಾ, ಆದಷ್ಟು ಬೇಗ ತಾವು ಈ ಒಂದು ಏನೋ ಜಾಬ್ಗೆ ತಾವು ಅಪ್ಲೈ ಮಾಡಿದ ನಂತರ ಪ್ರತಿಯೊಬ್ಬರಿಗೂ ರಿಪ್ಲೈ ಅಂತೂ ಬಂದೇ ಬರುತ್ತೆ, ಅಂದ್ರೆ ರೆಸ್ಪಾನ್ಸ್ ಬಂದೇ ಬರುತ್ತೆ. ವಿತಿನ್ 48 ಅವರ್ಸ್ ಒಳಗಡೆ ಒಂದು ಅಮೆಜಾನ್ ನಿಂದ ಒಂದು ಮೇಲ್ ಅನ್ನ ಕಳಿಸ್ಕೊಡ್ತಾರೆ. ಓಕೆನಾ, ಆ ಒಂದು 48 ಒಳಗಡೆ ತಾವು ಒಂದು ಇಂಟರ್ವ್ಯೂ ಸಹ ತಾವು ಇಲ್ಲಿ ಕೊಡಬೇಕಾಗಿರುತ್ತೆ. ಓಕೆನಾ, ಆ ಒಂದು ಇಂಟರ್ವ್ಯೂ ಕೊಡುವಂತಹ ಒಂದು ಲಿಂಕ್ ಆ ಒಂದು ಮೇಲ್ ಅಲ್ಲೇ ಮೆನ್ಷನ್ ಅನ್ನ ಮಾಡ್ತಾರೆ. ಸ್ಯಾಲರಿ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ಒಂದು 3 to 4 lakh per annum ಅಂತ ಅಂದ್ರೆ ಅಟ್ಲೀಸ್ಟ್ ಒಂದು 35,000 ವರೆಗೂ ಸ್ಯಾಲರಿ ಅನ್ನ ಪಡಿಬಹುದು. ಯಾವುದೇ ಒಂದು ಗ್ರಾಜುಯೇಷನ್ ಆಗಿರ್ಬೋದು ಅಥವಾ ಒಂದು ಪೋಸ್ಟ್ ಗ್ರಾಜುಯೇಷನ್ಸ್ ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರು ಕೂಡ ತಾವು ಅಪ್ಲೈ ಅನ್ನ ಮಾಡಬಹುದು. ಸಿಂಪಲ್ ಆಗಿ ತಮಗೆ ಯಾವ ಒಂದು ರೋಲ್ ಮೇಲೆ ಇಲ್ಲಿ ಹೈರಿಂಗ್ ಅನ್ನ ಮಾಡ್ತಿದ್ದಾರೆ ಅಂದ್ರೆ ಇಲ್ಲಿ ಒಂದು KYC ರೋಲ್ ಮೇಲೆ ಇಲ್ಲಿ ಹೈರಿಂಗ್ ಅನ್ನ ಮಾಡ್ತಿದ್ದಾರೆ. ಓಕೆನಾ, ಏನಂದ್ರೆ ಇದರ ಅರ್ಥ ಕಸ್ಟಮರ್ಸ್ ನ ಒಂದು KYC ಕಂಪ್ಲೀಟ್ ಆಗಿದೆಯಾ ಇಲ್ಲ ಎಂಬುದು ತಾವು ಚೆಕ್ಔಟ್ ಅನ್ನ ಮಾಡಬೇಕಿರುತ್ತೆ. ಅದೇ ರೀತಿಯಾಗಿ ಕಂಪನಿಯ ಒಂದು ನಡುವೆ ಮತ್ತು ಕಸ್ಟಮರ್ಸ್ ನ ನಡುವೆ ಏನೋ ಒಂದು ಟ್ರಾನ್ಸಾಕ್ಷನ್ ಏನ್ ನಡೀತಾ ಇರುತ್ತೆ ಆ ಒಂದು ಟ್ರಾನ್ಸಾಕ್ಷನ್ ಗಳು ಒಂದು ಸೇಫ್ ಆಗಿ ಸೆಕ್ಯೂರ್ ಆಗಿ ನಡೀತಾ ಇದೆಯಾ, ಏನಾದ್ರೂ ಒಂದು ಸ್ಕ್ಯಾಮ್ ಫ್ರಾಡ್ ಆಗ್ತಿದೆಯಾ ಎಂಬುದು ತಾವು ಇಲ್ಲಿ ಅಬ್ಸರ್ವೇಷನ್ಸ್ ಅನ್ನ ಮಾಡಬೇಕಾಗಿರುತ್ತೆ. ಇಷ್ಟೇ ನಿಮ್ಮ ಒಂದು ಕೆಲಸ ಇರುತ್ತೆ. ಇನ್ನೇನಕ್ಕೆ ತಡ, ಬನ್ನಿದರ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಚೆಕ್ಔಟ್ ಅನ್ನ ಮಾಡಿ ಅಪ್ಲೈ ಮಾಡಿ ಬಿಡೋಣ. ಇದರ ಮುಂಚೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಮುಂದೆನೂ ತಮಗೆ ಇದೇ ರೀತಿಯಾದಂತಹ ಒಂದು ಜಾಬ್ ಅಪ್ಡೇಟ್ ಗಳು ಸಿಗ್ತಾ ಇರುತ್ತೆ. ಗೈಸ್, ಮೊದಲನೇದಾಗಿ ತಾವು ಈ ಒಂದು ಜಾಬ್ ಗೆ ಅಪ್ಲೈ ಅನ್ನ ಮಾಡಕ್ಕೆ ಅದರ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ತಾವು ಚೆಕ್ಔಟ್ ಅನ್ನ ಮಾಡಿ ಅಲ್ಲಿ ಮೆನ್ಷನ್ ಅನ್ನ ಮಾಡಿರ್ತೀನಿ. ಓಕೆನಾ, ಆ ಒಂದು ಲಿಂಕ್ ಅನ್ನ ತಾವು ಪ್ರೆಸ್ ಅನ್ನ ಮಾಡಿದ್ರೆ ಅಮೆಜಾನ್ ನ ಒಂದು ರಿಜಿಸ್ಟ್ರೇಷನ್ ನ ಒಂದು ಪೇಜ್ ಗೆ ತಾವು ಪಾಪ್ ಅಪ್ ಆಗ್ತೀರಾ. ಓಕೆನಾ, ಸಿಂಪಲ್ ಆಗಿ ಈ ರೀತಿಯಾಗಿರುವಂತಹ ಒಂದು ಪೇಜ್ ಇರುತ್ತೆ. ಜಸ್ಟ್ ತಾವು ವ್ಯೂ ಜಾಬ್ ಡಿಸ್ಕ್ರಿಪ್ಷನ್ ಅಂತ ತಾವು ಏನ್ ನೋಡ್ತಿದ್ರೆ ಅದರ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿದ್ರೆ ಇದರ ಈ ಒಂದು ಜಾಬ್ ಬಗ್ಗೆ ಸಂಬಂಧಪಟ್ಟಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಸ್ ಇರುತ್ತೆ. ಓಕೆನಾ, ಆಲ್ರೆಡಿ ನಾನು ವಿಡಿಯೋದಲ್ಲೇ ಮುಂದೆ ನಾನು ತಿಳಿಸಿದ್ದೀನಿ ಯಾವ ರೀತಿ ತಾವು ಜಾಬ್ ಅನ್ನ ಮಾಡಬೇಕಾಗಿರುತ್ತೆ, ನಿಮ್ಮ ಒಂದು ರೋಲ್ ಏನಿರುತ್ತೆ ಏನು ಎಂಬುದರ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಬೇಕಾದ್ರೆ ತಾವು ಒಂದು ಸಲ ತಾವು ಇಲ್ಲಿಂದ ಚೆಕ್ಔಟ್ ಅನ್ನ ಮಾಡಬಹುದು. ಜಸ್ಟ್ ಇದನ್ನ ಕ್ಲೋಸ್ ಅನ್ನ ಮಾಡಿ ಯಾವ ರೀತಿ ಅಪ್ಲೈ ಅನ್ನ ಮಾಡುದು. ಓಕೆನಾ ಸ್ನೇಹಿತರೆ, ಒಂದು ಮಾತನ್ನ ಹೇಳಿದ್ದೆ ನಾನು, ಅಪ್ಲೈ ಮಾಡಿದ ನಂತರ ವಿತಿನ್ 48 ಅವರ್ಸ್ ಒಳಗಡೆ ಒಂದು ಮೇಲ್ ಬರುತ್ತೆ. ತಾವು ಆ ಒಂದು ಮೇಲ್ ಬಂದ ನಂತರ ತಾವು ಇಂಟರ್ವ್ಯೂ ಸಹ ತಾವು ಕೊಟ್ಟು ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ಸೊ ಆ ಒಂದು ರೀಸನ್ ಇಂದ ಕೇರ್ಫುಲ್ ಆಗಿ ತಾವು ಅಪ್ಲೈ ಮಾಡುವಂತಹ ಒಂದು ಸ್ಟೆಪ್ಸ್ ಅನ್ನ ತಾವು ಇಲ್ಲಿ ಫಾಲೋ ಅನ್ನ ಮಾಡಿ. ಓಕೆನಾ, ಇಲ್ಲಿ ನೋಡಬಹುದು ಮೊದಲನೇದಾಗಿ ಸೋ ಡಿಡ್ ಯು ಫೈಂಡ್ ಔಟ್ ಅಬೌಟ್ ದಿ ಜಾಬ್. ಯಾವ ರೀತಿ ತಾವು ಈ ಒಂದು ಜಾಬ್ ಅನ್ನ ತಾವು ಐಡೆಂಟಿಫೈ ಅನ್ನ ಮಾಡಿದರೆ ಅಂದ್ರೆ ಒಂದು ಜಾಬ್ ಬೋರ್ಡ್ಸ್ ಅಂತ ಇರುತ್ತೆ, ಅಮೆಜಾನ್ ಎಂಪ್ಲಾಯ್ ರೆಫರಲ್ ಇರುತ್ತೆ, ಏಜೆನ್ಸಿ ಇರುತ್ತೆ. ಜಸ್ಟ್ ತಾವು ಅದರ್ಸ್ ಅಂತ ಒಂದು ಹಾಕಿ. ಓಕೆನಾ, ನಂತರ ಅದರ್ಸ್ ಅಂತ ಹಾಕಿದ ನಂತರ ಇಲ್ಲಿ ಒಂದು ಅದರ್ಸ್ ಡೀಟೇಲ್ಸ್ ಇರುತ್ತೆ. ಜಸ್ಟ್ ಏನಾದ್ರು ನಿಮ್ಮ ಒಂದು ಫ್ರೆಂಡ್ ಆಗಿರ್ಬೋದು, ಆ ರೀತಿಯಾಗಿ ಒಂದು ಯೂಟ್ಯೂಬ್ ವಿಡಿಯೋನಿಂದ ನಾವು ಈ ಒಂದು ಜಾಬ್ ನ ಒಂದು ಐಡೆಂಟಿಫೈ ಅನ್ನ ಮಾಡ್ಕೊಂಡಿದೀವಿ ಅಂತ ತಾವು ಸಿಂಪಲ್ ಆಗಿ ಮೆನ್ಷನ್ ಅನ್ನ ಮಾಡಬಹುದು. ಪರ್ಸನಲ್ ಆಗಿರುವಂತಹ ಒಂದು ಡೀಟೇಲ್ಸ್ ಅಂತ ಬಂದಾಗ ನಿಮ್ಮ ಒಂದು ಫುಲ್ ನೇಮ್, ಇಮೇಲ್ ID, ಮೊಬೈಲ್ ನಂಬರ್, ಈ ಒಂದು 3 ನಂಬರ್ನ ತಾವೇನಿದೆ ಅದು ಒಂದು ಕರೆಕ್ಟ್ ಆಗಿ ತಾವು ಮೆನ್ಷನ್ ಅನ್ನ ಮಾಡಿ. ನಿಮ್ಮ ಒಂದು ನೇಮ್, ಇಮೇಲ್ ID, ಮೊಬೈಲ್ ನಂಬರ್, ಏನಕ್ಕಂದ್ರೆ ನಿಮ್ಮ ಒಂದು ಸೆಲೆಕ್ಷನ್ ಆದ ನಂತರ ಅಥವಾ ಒಂದು ಅಪ್ಲೈ ಮಾಡಿದ ನಂತರ ಮೇಲ್ ಬರೋದು ಈ ಒಂದು ಇಮೇಲ್ ID ತಾವು ಏನು ಪ್ರೊವೈಡ್ ಅನ್ನ ಮಾಡಿರ್ತೀರಾ ಆ ಒಂದು ಮೇಲ್ಗೆ ಬರುತ್ತೆ. ಓಕೆನಾ, ನಂತರ ಒಂದು ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ ಆಗಿರ್ಬೋದು, ನಿಮ್ಮ ಒಂದು ಡೇಟ್ ಆಫ್ ಬರ್ತ್, ಜೆಂಡರ್, ನಂತರ ಇಲ್ಲಿ ಸಿಟಿಸನ್ಶಿಪ್ ಅನ್ನ ಚೂಸ್ ಅನ್ನ ಮಾಡ್ಕೊಳ್ಳಿ ಇಂಡಿಯಾ ಅಂತ. ನಂತರ ಡಿಸಾಬಿಲಿಟಿ, ಏನಾದರೂ ಒಂದು ಡಿಸಾಬಿಲಿಟಿ ಇದ್ರೆ ಅದನ್ನ ತಾವು ಇಲ್ಲಿಂದ ಸೆಲೆಕ್ಟ್ ಅನ್ನ ಮಾಡ್ಕೋಬಹುದು. ನಂತರ ಇಲ್ಲಿ ನೋಡಬಹುದು ನಿಮ್ಮ ಒಂದು ಅಡ್ರೆಸ್ ಡೀಟೇಲ್ಸ್ ಅನ್ನ ಇಲ್ಲಿ ಫಿಲ್ಅಪ್ ಅನ್ನ ಮಾಡಿ. ಫುಲ್ ಅಡ್ರೆಸ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿ. ನಂತರ ಒಂದು ಕರೆಂಟ್ ಸಿಟಿ ಅನ್ನ ಮೆನ್ಷನ್ ಮಾಡಿ, ಕರೆಂಟ್ ಸ್ಟೇಟ್, ಪಿನ್ ಕೋಡ್, ಈ ರೀತಿಯಾಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ತಾವು ಇಲ್ಲಿ ಫಿಲ್ಅಪ್ ಅನ್ನ ಮಾಡ್ಕೊಂಡ ನಂತರ ನಿಮ್ಮ ಒಂದು ಹೈಯೆಸ್ಟ್ ಆಗಿರುವಂತಹ ಒಂದು ಕ್ವಾಲಿಫಿಕೇಶನ್ ನ ಇಲ್ಲಿ ಮೆನ್ಷನ್ ಮಾಡಬೇಕಾಗಿರುತ್ತೆ. ಹೈಯೆಸ್ಟ್
ಡಿಗ್ರಿ ಆಗಿರ್ಬೋದು BSc BCom BA BBA ಯಾವುದೋ ಒಂದು ಡಿಗ್ರಿ ಪಾಸ್ ಅನ್ನ ಮಾಡ್ಕೊಂಡಿದ್ರೆ ಇಲ್ಲಿ ಆ ಒಂದು ಡಿಗ್ರಿಯನ್ನು ತಾವು ಸೆಲೆಕ್ಟ್ ಅನ್ನ ಮಾಡ್ಕೋಬಹುದು. ನಂತರ ಇಯರ್ ಆಫ್ ಪಾಸಿಂಗ್ ಯಾವ ಒಂದು ಇಯರ್ ಅಲ್ಲಿ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ದೀರಾ ಆ ಒಂದು ಇಯರ್ ಅನ್ನ ಸೆಲೆಕ್ಟ್ ಅನ್ನ ಮಾಡ್ಕೊಡಿ. ಎಜುಕೇಶನ್ ಟೈಪ್ ಅಂತ ಇರುತ್ತೆ, ಓಕೆನಾ, ಯಾವ ಆರ್ಟ್ಸ್ ಕಾಮರ್ಸ್ ಇಂಜಿನಿಯರಿಂಗ್ ಸೈನ್ಸ್ ಯಾವ ಒಂದು ಬ್ರಾಂಚ್ ಅಲ್ಲಿ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ದೀರಿ ಅದನ್ನ ಮೆನ್ಷನ್ ಮಾಡಿ. ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್, ನಿಮ್ಗೆ ಏನಾದ್ರು ಅಮೆಜಾನ್ ಕೆಲಸ ಅನ್ನ ಮಾಡ್ತಿದ್ರೆ ಅಥವಾ ಒಂದು ಮಾಡಿ ಬಿಟ್ಟಿದ್ರೆ ಆ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಇದ್ರೆ ಆ ಒಂದು ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ ಅನ್ನ ಫಿಲ್ಅಪ್ ಅನ್ನ ಮಾಡಿ. ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ಆಸ್ ಎ ಫ್ರೆಶರ್ ಇದನ್ನ ಖಾಲಿಯಾಗಿ ಬಿಡಿ. ನಂತರ ಒಂದು ಅದರ್ ಡೀಟೇಲ್ಸ್ ಅನ್ನ ತಾವು ಇಲ್ಲಿ ಫಿಲ್ಅಪ್ ಅನ್ನ ಮಾಡಬೇಕು. ಡೂ ಯು ಹ್ಯಾವ್ ಎನಿ ಆಕ್ಟಿವ್ ಕರೆಂಟ್ ಬ್ಯಾಕ್ಲಾಗ್, ನಿಮ್ಮ ಒಂದು ಡಿಗ್ರಿನಲ್ಲಿ ಏನಾದರೂ ಒಂದು ಬ್ಯಾಕ್ಲಾಗ್ ಇದಾವ. ಆರ್ ಯು ವಿಲ್ಲಿಂಗ್ ಟು ವರ್ಕ್ ಓವರ್ ಟೈಮ್ ಆಸ್ ಪರ್ ಬಿಸ್ನೆಸ್ ರಿಕ್ವೈರ್ಮೆಂಟ್, ನೀವೇನಾದ್ರೂ ಓವರ್ ಟೈಮ್ ಅನ್ನ ಕೆಲಸ ಮಾಡೋದಕ್ಕೆ ಅಕ್ಸೆಪ್ಟ್ ಅನ್ನ ಮಾಡ್ತೀರಾ, ಮಾಡಂಗಿದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂದ್ರೆ ನೋ ಅಂತ ಕೊಡಿ. ನಂತರ ಆರ್ ಯು ವಿಲ್ಲಿಂಗ್ ಟು ವರ್ಕ್ ಇನ್ ರೊಟೇಷನಲ್ ಶಿಫ್ಟ್, ಅಂದ್ರೆ ರೊಟೇಷನಲ್ ಶಿಫ್ಟ್ ಅಂದ್ರೆ ಒಂದು ಡೇ ಶಿಫ್ಟ್ ಇರುತ್ತೆ ನೈಟ್ ಶಿಫ್ಟ್ ಇರುತ್ತೆ, ತಾವು ಮಾಡಕ್ಕೆ ಇಂಟ್ರೆಸ್ಟ್ ಇದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡಿ. ಓಕೆನಾ. ಆರ್ ಯು ವಿಲ್ಲಿಂಗ್ ಟು ರೀಲೋಕೇಟ್ ದ ಲೊಕೇಶನ್ ಮೆನ್ಷನ್ ಇನ್ ದ ರೆಸ್ಪೆಕ್ಟಿವ್ ಜಾಬ್ ಡಿಸ್ಕ್ರಿಪ್ಷನ್. ಸ್ನೇಹಿತರೆ, ಇದು ಒಂದು ಹೈದರಾಬಾದ್ ಮತ್ತು ತೆಲಂಗಾಣದಲ್ಲಿ ಇದರ ಒಂದು ಹೆಡ್ ಕ್ವಾರ್ಟರ್ಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಡೋಂಟ್ ವರಿ, ಇದು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರೋದ್ರಿಂದ ತಾವು ಎಲ್ಲಿಯೂ ಹೋಗುವಂತಹ ಒಂದು ಅವಶ್ಯಕತೆ ಇಲ್ಲ. ಪ್ರತಿಯೊಂದು ನಿಮ್ಮ ಒಂದು ಲ್ಯಾಪ್ಟಾಪ್ ಮುಖಾಂತರನೇ ಪ್ರತಿಯೊಂದು ನಡೆಯುತ್ತೆ. ಓಕೆನಾ. ನಂತರ ನಾಲೆಡ್ಜ್ ವಿತ್ MS Excel, ಅಂದ್ರೆ MS Excel ನಲ್ಲಿ ತಮ್ಗೆ ಏನಾದ್ರು ಒಂದು ಬೇಸಿಕ್ ಆಗಿರುವಂತಹ ಒಂದು ನಾಲೆಡ್ಜ್ ಇದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡಿ. ನಿಮ್ಮ ಒಂದು ಪಾನ್ ನಂಬರ್ ಅನ್ನ ಇಲ್ಲಿ ಎಂಟರ್ ಅನ್ನ ಮಾಡಿ. ಡು ಯು ಹ್ಯಾವ್ ಈ ಆಧಾರ್ ಕಾರ್ಡ್, ಈ ಆಧಾರ್ ಕಾರ್ಡ್ ಇದ್ರೆ ಇಲ್ಲಿ ಅಪ್ಲೋಡ್ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡಿ. ಓಕೆನಾ. ಇದ್ರೆ ಇಲ್ಲಿ ಜಸ್ಟ್ ತಾವು ಇಲ್ಲಿ ಅಪ್ಲೋಡ್ ಸಹ ಮಾಡಬೇಕಾಗಿರುತ್ತೆ. ಹ್ಯಾವ್ ಯು ಎವರ್ ಬೀನ್ ಎಂಪ್ಲಾಯ್ಡ್ ಅಟ್ ಅಮೆಜಾನ್, ತಾವು ಏನಾದ್ರು ಆಲ್ರೆಡಿ ಕೆಲಸ ಮಾಡಿದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂದ್ರೆ ನೋ ಅಂತ ಕೊಡಿ. ಆರ್ ಯು ಕರೆಂಟ್ಲಿ ವರ್ಕಿಂಗ್ ವಿತ್ ಅಮೆಜಾನ್, ಕೆಲಸ ಈಗ ಸದ್ಯಕ್ಕೆ ಮಾಡ್ತಾ ಇದ್ದೀರಾ, ಮಾಡಂಗಿದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂದ್ರೆ ನೋ ಅಂತ ಕೊಡಿ. ನಂತರ ಡಾಕ್ಯುಮೆಂಟ್ಸ್, ನಿಮ್ಮ ಒಂದು ರೆಸ್ಯೂಮ್, ನಂತರ ನಿಮ್ಮ ಒಂದು ಫೋಟೋ ಅನ್ನ ತಾವು ಇಲ್ಲಿ ಅಪ್ಲೋಡ್ ಅನ್ನ ಮಾಡಿ, ಇಲ್ಲಿ ಡಿಕ್ಲರೇಷನ್ಸ್ ಅನ್ನ ತಾವು ಕೊಟ್ಟು ಇಲ್ಲಿ ಸಬ್ಮಿಟ್ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿದ್ರೆ ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಅಪ್ಲಿಕೇಶನ್ ಅಮೆಜಾನ್ ಕಡೆ ಸಬ್ಮಿಟ್ ಆಗುತ್ತೆ. ಸಿಂಪಲ್ ಆಗಿ ಇದೇ ರೀತಿಯಾಗಿ ತಾವು ಕೂಡ ಅಪ್ಲೈ ಅನ್ನ ಮಾಡಕ್ಕೆ ಟ್ರೈ ಅನ್ನ ಮಾಡಿ. ಓಕೆನಾ. ಐ ಹೋಪ್ ಸ್ನೇಹಿತರೆ ಈ ಒಂದು ಜಾಬ್ಗೆ ಸಂಬಂಧಪಟ್ಟಂತ ಯಾವುದಾದ್ರೂ ಒಂದು ಡೌಟ್ಸ್ ಇದ್ರೆ ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ನಿಮ್ಮ ಒಂದು ಕಮೆಂಟ್ಗೆ ಆದಷ್ಟು ಬೇಗ ನಾನು ರಿಪ್ಲೈ ಅನ್ನ ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆನಾ. ಇದೇ ರೀತಿಯಾದಂತಹ ಒಂದು ಜಾಬ್ ಅಪ್ಡೇಟ್ಗಳಿಗೋಸ್ಕರ ತಾವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಮುಂದಿನ ಇದೇ ರೀತಿಯಾದಂತಹ ಒಂದು ಜಾಬ್ ಅಪ್ಡೇಟ್ ನಲ್ಲಿ ಸಿಗ್ತೀನಿ.